ಮಡಿಕೇರಿಯಲ್ಲಿ ಕೂಡ ಇದಕ್ಕೇನು ಹೊರತಾಗಿಲ್ಲ. ನಿರಂತರವಾದಂತ ಮಳೆಯಿಂದಾಗಿ ಮಡಿಕೇರಿಯಲ್ಲಿ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಮಡಿಕೇರಿ, ಕೊಡಗು ಈ ಭಾಗದಲ್ಲಿ ರಾತ್ರಿ ಹಗಲು ಎನ್ನದೆ ಮಳೆ ಸುರಿತಾ ಇದೆ. ಗಾಳಿ ಮಳೆಗೆ ಆಟೋ ರಿಕ್ಷಾ ಮೇಲೆ ನೋಡಿ ಇಲ್ಲಾಗಿರುವಂತ ದುರಂತ ತಾವು ನೋಡ್ತಾ ಇದ್ದೀರಿ. ಬೃಹತ್ ಮರವೊಂದು ಬಿದ್ದ ಪರಿಣಾಮ ಸೋಮವಾರಪೇಟೆಯ ಜಂಬೂರುವಿನಲ್ಲಿ ಘಟನೆ ಸಂಭವಿಸಿದೆ. ಆಟೋ ಚಾಲಕ ಮತ್ತು ವಿದ್ಯಾರ್ಥಿಗೆ ಗಂಭೀರ ಗಾಯ ಆಗಿದೆ. ಕೊಡಗಿನಲ್ಲಿ ಸಂಭವಿಸಿರುವಂತಹ ಮಳೆ ಅವಾಂತರ ಇದು. ಸೋಮವಾರಪೇಟೆಯ ಜಂಬೂರಿನಲ್ಲಿ ಈ ಘಟನೆ ಸಂಭವಿಸಿದೆ. ಆಟೋ ಚಾಲಕ ಮತ್ತು ವಿದ್ಯಾರ್ಥಿಗೆ ಗಂಭೀರ ಗಾಯ ಆಗಿದೆ. ಆಟೋ ಚಾಲಕ ಪ್ರವೀಣ್ ಮಂಗಳೂರಿಗೆ ಆತನನ್ನ ಚಿಕಿತ್ಸೆಗೆ ದಾಖಲು ಮಾಡಲಾಗಿದೆ. ಮರ ಹಿಂದಿದ್ದೇನು ಆಟೋ ಮೇಲೆ ಮರ ಬಿದ್ದು ಆಟೋ ಚಾಲಕನಿಗೆ ಗಂಭೀರ ಗಾಯ ಆಗಿರುವುದು, ಮತ್ತೊಬ್ಬ ವಿದ್ಯಾರ್ಥಿ ಆತನಿಗೂ ಕೂಡ ಗಾಯ ಆಗಿರುವಂತಹ ಘಟನೆ. ಆಟೋ ಚಾಲಕನನ್ನ ಮಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ. ಮಡಿಕೇರಿಯಲ್ಲಿ ಕೂಡ ಇದಕ್ಕೇನು ಹೊರತಾಗಿಲ್ಲ. ನಿರಂತರವಾದಂತಹ ಮಳೆಯಿಂದಾಗಿ ಮಡಿಕೇರಿಯಲ್ಲಿ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಮಡಿಕೇರಿ, ಕೊಡಗು ಈ ಭಾಗದಲ್ಲಿ ರಾತ್ರಿ ಹಗಲು ಎನ್ನದೆ ಮಳೆ ಸುರಿತಾ ಇದೆ. ಗಾಳಿ ಮಳೆಗೆ ಆಟೋ ರಿಕ್ಷಾ ಮೇಲೆ ನೋಡಿ ಇಲ್ಲಾಗಿರುವಂತ ದುರಂತ ತಾವು ನೋಡ್ತಾ ಇದ್ದೀರಿ. ಬೃಹತ್ ಮರವೊಂದು ಬಿದ್ದ ಪರಿಣಾಮ ಸೋಮವಾರಪೇಟೆಯ ಜಂಬೂರುವಿನಲ್ಲಿ ಘಟನೆ ಸಂಭವಿಸಿದೆ. ಆಟೋ ಚಾಲಕ ಮತ್ತು ವಿದ್ಯಾರ್ಥಿಗೆ ಗಂಭೀರ ಗಾಯ ಆಗಿದೆ. ಕೊಡಗಿನಲ್ಲಿ ಸಂಭವಿಸಿರುವಂತಹ ಮಳೆ ಅವಾಂತರ ಇದು. ಸೋಮವಾರಪೇಟೆಯ ಜಂಬೂರಿನಲ್ಲಿ ಈ ಘಟನೆ ಸಂಭವಿಸಿದೆ. ಆಟೋ ಚಾಲಕ ಮತ್ತು ವಿದ್ಯಾರ್ಥಿಗೆ ಗಂಭೀರ ಗಾಯ ಆಗಿದೆ. ಆಟೋ ಚಾಲಕ ಪ್ರವೀಣ್ ಮಂಗಳೂರಿಗೆ ಆತನನ್ನ ಚಿಕಿತ್ಸೆಗೆ ದಾಖಲು ಮಾಡಲಾಗಿದೆ. ಮರ ಹಿಂದಿದ್ದೇನು ಆಟೋ ಮೇಲೆ ಮರ ಬಿದ್ದು ಆಟೋ ಚಾಲಕನಿಗೆ ಗಂಭೀರ ಗಾಯ ಆಗಿರುವುದು, ಮತ್ತೊಬ್ಬ ವಿದ್ಯಾರ್ಥಿ ಆತನಿಗೂ ಕೂಡ ಗಾಯ ಆಗಿರುವಂತಹ ಘಟನೆ. ಆಟೋ ಚಾಲಕನನ್ನ ಮಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ. ಮಡಿಕೇರಿಯಲ್ಲಿ ಕೂಡ ಇದಕ್ಕೇನು ಹೊರತಾಗಿಲ್ಲ. ನಿರಂತರವಾದಂತಹ ಮಳೆಯಿಂದಾಗಿ ಮಡಿಕೇರಿಯಲ್ಲಿ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಮಡಿಕೇರಿ, ಕೊಡಗು ಈ ಭಾಗದಲ್ಲಿ ರಾತ್ರಿ ಹಗಲು ಎನ್ನದೆ ಮಳೆ ಸುರಿತಾ ಇದೆ. ಗಾಳಿ ಮಳೆಗೆ ಆಟೋ ರಿಕ್ಷಾ ಮೇಲೆ ನೋಡಿ ಇಲ್ಲಾಗಿರುವಂತ ದುರಂತ ತಾವು ನೋಡ್ತಾ ಇದ್ದೀರಿ. ಬೃಹತ್ ಮರವೊಂದು ಬಿದ್ದ ಪರಿಣಾಮ ಸೋಮವಾರಪೇಟೆಯ ಜಂಬೂರುವಿನಲ್ಲಿ ಘಟನೆ ಸಂಭವಿಸಿದೆ. ಆಟೋ ಚಾಲಕ ಮತ್ತು ವಿದ್ಯಾರ್ಥಿಗೆ ಗಂಭೀರ ಗಾಯ ಆಗಿದೆ. ಕೊಡಗಿನಲ್ಲಿ ಸಂಭವಿಸಿರುವಂತಹ ಮಳೆ ಅವಾಂತರ ಇದು. ಸೋಮವಾರಪೇಟೆಯ ಜಂಬೂರಿನಲ್ಲಿ ಈ ಘಟನೆ ಸಂಭವಿಸಿದೆ. ಆಟೋ ಚಾಲಕ ಮತ್ತು ವಿದ್ಯಾರ್ಥಿಗೆ ಗಂಭೀರ ಗಾಯ ಆಗಿದೆ. ಆಟೋ ಚಾಲಕ ಪ್ರವೀಣ್ ಮಂಗಳೂರಿಗೆ ಆತನನ್ನ ಚಿಕಿತ್ಸೆಗೆ ದಾಖಲು ಮಾಡಲಾಗಿದೆ. ಮರ ಹಿಂದಿದ್ದೇನು ಆಟೋ ಮೇಲೆ ಮರ ಬಿದ್ದು ಆಟೋ ಚಾಲಕನಿಗೆ ಗಂಭೀರ ಗಾಯ ಆಗಿರುವುದು, ಮತ್ತೊಬ್ಬ ವಿದ್ಯಾರ್ಥಿ ಆತನಿಗೂ ಕೂಡ ಗಾಯ ಆಗಿರುವಂತಹ ಘಟನೆ. ಆಟೋ ಚಾಲಕನನ್ನ ಮಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ. ಮಡಿಕೇರಿಯಲ್ಲಿ ಕೂಡ ಇದಕ್ಕೇನು ಹೊರತಾಗಿಲ್ಲ. ನಿರಂತರವಾದಂತಹ ಮಳೆಯಿಂದಾಗಿ ಮಡಿಕೇರಿಯಲ್ಲಿ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಮಡಿಕೇರಿ, ಕೊಡಗು ಈ ಭಾಗದಲ್ಲಿ ರಾತ್ರಿ ಹಗಲು ಎನ್ನದೆ ಮಳೆ ಸುರಿತಾ ಇದೆ. ಗಾಳಿ ಮಳೆಗೆ ಆಟೋ ರಿಕ್ಷಾ ಮೇಲೆ ನೋಡಿ ಇಲ್ಲಾಗಿರುವಂತ ದುರಂತ ತಾವು ನೋಡ್ತಾ ಇದ್ದೀರಿ. ಬೃಹತ್ ಮರವೊಂದು ಬಿದ್ದ ಪರಿಣಾಮ ಸೋಮವಾರಪೇಟೆಯ ಜಂಬೂರುವಿನಲ್ಲಿ ಘಟನೆ ಸಂಭವಿಸಿದೆ. ಆಟೋ ಚಾಲಕ ಮತ್ತು ವಿದ್ಯಾರ್ಥಿಗೆ ಗಂಭೀರ ಗಾಯ ಆಗಿದೆ. ಕೊಡಗಿನಲ್ಲಿ ಸಂಭವಿಸಿರುವಂತಹ ಮಳೆ ಅವಾಂತರ ಇದು. ಸೋಮವಾರಪೇಟೆಯ ಜಂಬೂರಿನಲ್ಲಿ ಈ ಘಟನೆ ಸಂಭವಿಸಿದೆ. ಆಟೋ ಚಾಲಕ ಮತ್ತು ವಿದ್ಯಾರ್ಥಿಗೆ ಗಂಭೀರ ಗಾಯ ಆಗಿದೆ. ಆಟೋ ಚಾಲಕ ಪ್ರವೀಣ್ ಮಂಗಳೂರಿಗೆ ಆತನನ್ನ ಚಿಕಿತ್ಸೆಗೆ ದಾಖಲು ಮಾಡಲಾಗಿದೆ. ಮರ ಹಿಂದಿದ್ದೇನು ಆಟೋ ಮೇಲೆ ಮರ ಬಿದ್ದು ಆಟೋ ಚಾಲಕನಿಗೆ ಗಂಭೀರ ಗಾಯ ಆಗಿರುವುದು, ಮತ್ತೊಬ್ಬ ವಿದ್ಯಾರ್ಥಿ ಆತನಿಗೂ ಕೂಡ ಗಾಯ ಆಗಿರುವಂತಹ ಘಟನೆ. ಆಟೋ ಚಾಲಕನನ್ನ ಮಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ. ಮಡಿಕೇರಿಯಲ್ಲಿ ಕೂಡ ಇದಕ್ಕೇನು ಹೊರತಾಗಿಲ್ಲ. ನಿರಂತರವಾದಂತಹ ಮಳೆಯಿಂದಾಗಿ ಮಡಿಕೇರಿಯಲ್ಲಿ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ.
ಮಡಿಕೇರಿ, ಕೊಡಗು ಈ ಭಾಗದಲ್ಲಿ ರಾತ್ರಿ ಹಗಲು ಎನ್ನದೆ ಮಳೆ ಸುರಿತಾ ಇದೆ. ಗಾಳಿ ಮಳೆಗೆ ಆಟೋ ರಿಕ್ಷಾ ಮೇಲೆ ನೋಡಿ ಇಲ್ಲಾಗಿರುವಂತ ದುರಂತ ತಾವು ನೋಡ್ತಾ ಇದ್ದೀರಿ. ಬೃಹತ್ ಮರವೊಂದು ಬಿದ್ದ ಪರಿಣಾಮ ಸೋಮವಾರಪೇಟೆಯ ಜಂಬೂರುವಿನಲ್ಲಿ ಘಟನೆ ಸಂಭವಿಸಿದೆ. ಆಟೋ ಚಾಲಕ ಮತ್ತೆ ವಿದ್ಯಾರ್ಥಿಗೆ ಗಂಭೀರ ಗಾಯ ಆಗಿದೆ. ಕೊಡಗಿನಲ್ಲಿ ಸಂಭವಿಸಿರುವಂತಹ ಮಳೆ ಅವಾಂತರ ಇದು. ಸೋಮವಾರಪೇಟೆಯ ಜಂಬೂರಿನಲ್ಲಿ ಈ ಘಟನೆ ಸಂಭವಿಸಿದೆ. ಆಟೋ ಚಾಲಕ ಮತ್ತೆ ವಿದ್ಯಾರ್ಥಿಗೆ ಗಂಭೀರ ಗಾಯ ಆಗಿದೆ. ಆಟೋ ಚಾಲಕ ಪ್ರವೀಣ್ ಮಂಗಳೂರಿಗೆ ಆತನನ್ನ ಚಿಕಿತ್ಸೆಗೆ ದಾಖಲು ಮಾಡಲಾಗಿದೆ. ಮರ ಹಿಂದಿದ್ದೇನೆ, ಆಟೋ ಮೇಲೆ ಮರ ಬಿದ್ದು ಆಟೋ ಚಾಲಕನಿಗೆ ಗಂಭೀರ ಗಾಯ ಆಗಿರುವುದು, ಮತ್ತೊಬ್ಬ ವಿದ್ಯಾರ್ಥಿ ಆತನಿಗೂ ಕೂಡ ಗಾಯ ಆಗಿರುವಂತಹ ಘಟನೆ. ಆಟೋ ಚಾಲಕನನ್ನ ಮಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ. ಮಡಿಕೇರಿಯಲ್ಲಿ ಕೂಡ ಇದಕ್ಕೇನು ಹೊರತಾಗಿಲ್ಲ. ನಿರಂತರವಾದಂತಹ ಮಳೆಯಿಂದಾಗಿ ಮಡಿಕೇರಿಯಲ್ಲಿ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಮಡಿಕೇರಿ, ಕೊಡಗು ಈ ಭಾಗದಲ್ಲಿ ರಾತ್ರಿ ಹಗಲು ಎನ್ನದೆ ಮಳೆ ಸುರಿತಾ ಇದೆ. ಗಾಳಿ ಮಳೆಗೆ ಆಟೋ ರಿಕ್ಷಾ ಮೇಲೆ ನೋಡಿ ಇಲ್ಲಾಗಿರುವಂತ ದುರಂತ ತಾವು ನೋಡ್ತಾ ಇದ್ದೀರಿ. ಬೃಹತ್ ಮರವೊಂದು ಬಿದ್ದ ಪರಿಣಾಮ ಸೋಮವಾರಪೇಟೆಯ ಜಂಬೂರುವಿನಲ್ಲಿ ಘಟನೆ ಸಂಭವಿಸಿದೆ. ಆಟೋ ಚಾಲಕ ಮತ್ತೆ ವಿದ್ಯಾರ್ಥಿಗೆ ಗಂಭೀರ ಗಾಯ ಆಗಿದೆ. ಕೊಡಗಿನಲ್ಲಿ ಸಂಭವಿಸಿರುವಂತಹ ಮಳೆ ಅವಾಂತರ ಇದು. ಸೋಮವಾರಪೇಟೆಯ ಜಂಬೂರಿನಲ್ಲಿ ಈ ಘಟನೆ ಸಂಭವಿಸಿದೆ. ಆಟೋ ಚಾಲಕ ಮತ್ತೆ ವಿದ್ಯಾರ್ಥಿಗೆ ಗಂಭೀರ ಗಾಯ ಆಗಿದೆ. ಆಟೋ ಚಾಲಕ ಪ್ರವೀಣ್ ಮಂಗಳೂರಿಗೆ ಆತನನ್ನ ಚಿಕಿತ್ಸೆಗೆ ದಾಖಲು ಮಾಡಲಾಗಿದೆ. ಮರ ಹಿಂದಿದ್ದೇನೆ, ಆಟೋ ಮೇಲೆ ಮರ ಬಿದ್ದು ಆಟೋ ಚಾಲಕನಿಗೆ ಗಂಭೀರ ಗಾಯ ಆಗಿರುವುದು, ಮತ್ತೊಬ್ಬ ವಿದ್ಯಾರ್ಥಿ ಆತನಿಗೂ ಕೂಡ ಗಾಯ ಆಗಿರುವಂತಹ ಘಟನೆ. ಆಟೋ ಚಾಲಕನನ್ನ ಮಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ. ಮಡಿಕೇರಿಯಲ್ಲಿ ಕೂಡ ಇದಕ್ಕೇನು ಹೊರತಾಗಿಲ್ಲ. ನಿರಂತರವಾದಂತಹ ಮಳೆಯಿಂದಾಗಿ ಮಡಿಕೇರಿಯಲ್ಲಿ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಮಡಿಕೇರಿ, ಕೊಡಗು ಈ ಭಾಗದಲ್ಲಿ ರಾತ್ರಿ ಹಗಲು ಎನ್ನದೆ ಮಳೆ ಸುರಿತಾ ಇದೆ. ಗಾಳಿ ಮಳೆಗೆ ಆಟೋ ರಿಕ್ಷಾ ಮೇಲೆ ನೋಡಿ ಇಲ್ಲಾಗಿರುವಂತ ದುರಂತ ತಾವು ನೋಡ್ತಾ ಇದ್ದೀರಿ. ಬೃಹತ್ ಮರವೊಂದು ಬಿದ್ದ ಪರಿಣಾಮ ಸೋಮವಾರಪೇಟೆಯ ಜಂಬೂರುವಿನಲ್ಲಿ ಘಟನೆ ಸಂಭವಿಸಿದೆ. ಆಟೋ ಚಾಲಕ ಮತ್ತೆ ವಿದ್ಯಾರ್ಥಿಗೆ ಗಂಭೀರ ಗಾಯ ಆಗಿದೆ. ಕೊಡಗಿನಲ್ಲಿ ಸಂಭವಿಸಿರುವಂತಹ ಮಳೆ ಅವಾಂತರ ಇದು. ಸೋಮವಾರಪೇಟೆಯ ಜಂಬೂರಿನಲ್ಲಿ ಈ ಘಟನೆ ಸಂಭವಿಸಿದೆ. ಆಟೋ ಚಾಲಕ ಮತ್ತೆ ವಿದ್ಯಾರ್ಥಿಗೆ ಗಂಭೀರ ಗಾಯ ಆಗಿದೆ. ಆಟೋ ಚಾಲಕ ಪ್ರವೀಣ್ ಮಂಗಳೂರಿಗೆ ಆತನನ್ನ ಚಿಕಿತ್ಸೆಗೆ ದಾಖಲು ಮಾಡಲಾಗಿದೆ. ಮರ ಹಿಂದಿದ್ದೇನೆ, ಆಟೋ ಮೇಲೆ ಮರ ಬಿದ್ದು ಆಟೋ ಚಾಲಕನಿಗೆ ಗಂಭೀರ ಗಾಯ ಆಗಿರುವುದು ಮತ್ತು